ಹೆಲೋ ನಮಸ್ಕಾರ ಫ್ರೆಂಡ್ಸ್. ನಾನಿಲ್ಲಿ ಪಾಲಕ್ ಪನ್ನೀರ್ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಮೊದಲಿಗೆ ಗ್ಯಾಸ್ ಆನ್ ಮಾಡ್ಕೊಂಡೀನಿ. 1 ಕಪ್ ನೀರು ಬಿಸಿ ಮಾಡ್ಕೋತೀನಿ. ಕುದಿಯಕ್ಕೆ ಬಿಡ್ತೀನಿ ನೀರು ಕುದ್ಮೇಲೆ ಅದ್ರೊಳಗೆ ಪಾಲಕ್ ಸೊಪ್ಪು ಹಾಕೋತೀನಿ. ಚಂದ ನಮಗೆ ತೊಳೆದಿಟ್ಕೊಂಡಿದ್ದು ಪಾಲಕ್ ಸೊಪ್ಪು ಹಾಕೋಬೇಕು. ಒಂದು 2 ರಿಂದ 3 ನಿಮಿಷ ಇದನ್ನು ಕುದಿಸ್ಕೋಬೇಕು ಪಾಲಕನ. ಈಗ ಇಲ್ಲಿ ಪಾಲಕ್ನು ಕುದ್ದಿದ್ದು ನೋಡ್ಬೋದು ನೀವು. ಈಗ ಇದು ತಣ್ಣಗಾದ್ಮೇಲೆ ಅದು ಪಾಲಕ್ ಏನು ಕುದಿಸ್ಕೊಂಡು ಇಟ್ಕೊಂಡಿದ್ದಲ್ವ ಅದನ್ನು ತೆಗೆದು ಮಿಕ್ಸಿ ಜಾರ್ ಒಳಗೆ ಹಾಕ್ಕೊಂಡು ನುಣ್ಣಗೆ ಮಿಕ್ಸಿ ಮಾಡ್ಕೋಬೇಕು. ಪಾಲಕ್ ಸೊಪ್ಪು ಕೂಡ ಸ್ವಲ್ಪ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸಿ ಮಾಡ್ಕೋಬಹುದು. ಹಿಂಗೆ ಮಾಡ್ಕೊಂಡ್ರೆ ಟೇಸ್ಟ್ ಚಲೋ ಬರ್ತೈತಿ. ನೋಡಿರಿ ಇಲ್ಲಿ ರುಬ್ಕೊಂಡೇನಿ ಈಗ ನಾನು. ಈಗ ಇದನ್ನು ಒಂದು ಬೌಲ್ ಒಳಗೆ ಟ್ರಾನ್ಸ್ಫರ್ ಮಾಡ್ಕೋತೀನಿ ನಾನು. ಮತ್ತು ಇಲ್ಲೇ 2 ಟೊಮೆಟೊ ಕಟ್ ಮಾಡಿ ಇಟ್ಕೊಂಡೀನಿ. ಆ ಟೊಮೆಟೊ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸಿ ಹಚ್ಕೋತೀನಿ. ಮತ್ತು ಇದ್ರೊಳಗೆ ಗೋಡಂಬಿ ಬೀಜನೂ ನೀವು ಹಾಕ್ಬೋದು. ಈಗ ನಾನು ಇಲ್ಲೇ ಗ್ಯಾಸ್ ಆನ್ ಮಾಡ್ಕೊಂಡೀನಿ. ಗ್ಯಾಸ್ ಮೇಲೆ ಒಂದು ಕಡಾಯಿ ಇಟ್ಟೀನಿ. ಕಡಾಯಿ ಕಾಯಕ್ಕೆ ಇಟ್ಟೀನಿ. ಇದನ್ನು ಕಡಾಯಿ ಕಾದ್ಮೇಲೆ ಅದರೊಳಗೆ ಎಣ್ಣೆ ಹಾಕೋತೀನಿ. ಪನ್ನೀರ್ ಫ್ರೈ ಮಾಡ್ಕೋತೀನಿ ಆ ಎಣ್ಣೆ ಒಳಗೆ. ಪನ್ನೀರ್ ಕಲರ್ ಚೇಂಜ್ ಆಗ್ತೈತಿ ರೀ, ಅಷ್ಟು ತನಕ ಫ್ರೈ ಮಾಡ್ಕೋಬೇಕು. ಇದನ್ನು ನೋಡ್ಬೋದು, ಕಲರ್ ಚೇಂಜ್ ಆಗತ್ತೈತಿ, ಬ್ರೌನ್ ಕಲರ್ ಆಗತ್ತೈತಿ. ಈಗ ನಮ್ಮ ಪನ್ನೀರ್ ರೆಡಿ ಆಗೈತಿ. ಇದನ್ನು ತೆಗೆದಿಟ್ಕೋತೀನಿ ಒಂದು ಪ್ಲೇಟ್ ಒಳಗೆ. ಇದಕ್ಕೆ ನಾನೀಗ ಜೀರಿಗೆ ಹಾಕೋತೀನಿ, ಮಸಾಲೆ ಐಟಮ್ಸ್ ಎಲ್ಲ ಹಾಕೋತೀನಿ. ಉಳ್ಳಾಗಡ್ಡಿ ಹಾಕ್ಕೊಂಡೇನಿ. ಸಣ್ಣಗೆ ಕಟ್ ಮಾಡಿದ ಈರುಳ್ಳಿ ಹಾಕೋಬೇಕಿದು. ಎಲ್ಲನೂ ಚಂದ ನಮಗೆ ಫ್ರೈ ಮಾಡ್ಕೋಬೇಕಿಲ್ಲೇ. ಈಗ ಇದಕ್ಕೆ ಮಿಕ್ಸಿ ಹಚ್ಕೊಂಡಿದ್ದು ಪಾಲಕ್ನ ಹಾಕೋತೀನಿ. ಮಿಕ್ಸ್ ಮಾಡ್ಕೋತೀನಿ ಎಲ್ಲ ಚಂದ. ನಮಗೆ ಪಾಲಕ್ ಹಸಿ ವಾಸನೆ ಹೋಗ್ತೈತೆ ರೀ, ಅಷ್ಟು ತನಕ ಮಿಕ್ಸ್ ಮಾಡ್ಕೋಬೇಕು. ಉಪ್ಪು ಹಾಕೋತೀನಿ ಇದಕ್ಕೀಗ. ಖಾರಕ್ಕಂತಿ ಮೆಣಸಿನ್ಕಾಯಿ ಮೊದಲು ಮಿಕ್ಸಿ ಒಳಗೆ ಹಾಕ್ಕೊಂಡಿದ್ವಿ ನಾವು. ಖಾರ ಏನು ಬೇಡ, ಉಪ್ಪು ಹಾಕೋರಿ. ಪನ್ನೀರ್ ಮಸಾಲ ಹಾಕೋರಿ, ಗರಂ ಮಸಾಲ ಹಾಕೋರಿ. ಇದಕ್ಕೆ ಕಲಿಸ್ಕೋರಿ ಎಲ್ಲನೂ. ನೋಡಿರಿ ಕುದಿಯತೈತಿ ಇಲ್ಲೇ ನಮ್ಮ ಪಾಲಕ್ದು ಗ್ರೇವಿ. ಇದಕ್ಕೆ ಬ್ಲ್ಯಾಕ್ ಪೆಪ್ಪರ್ ಪೌಡರ್ ಹಾಕೋರಿ ಸ್ವಲ್ಪ. ಕಲಿಸ್ಕೋರಿ, ಎಲ್ಲನೂ ಮಿಕ್ಸ್ ಮಾಡ್ಕೋರಿ. ಈ ಗ್ರೇವಿನೂ ಆಲ್ಮೋಸ್ಟ್ ಕುದ್ದೈತಿ. ಇದಕ್ಕೆ ಲಾಸ್ಟಿಗೆ ಪನ್ನೀರ್ ಹಾಕಿ ಕಲಿಸ್ಕೋಬೇಕು. ಪನ್ನೀರ್ ಹಾಕಿದ್ಮೇಲೆ ಒಂದು 2 ನಿಮಿಷ ಅಷ್ಟೇ ಕಲಿಸ್ಕೋಬೇಕು. ಇದ್ರ ಮೇಲೆ ನೀವು ಲಾಸ್ಟಿಗೆ ಬಟರ್ನೂ ಹಾಕ್ಬೋದು. ನಾನಿಲ್ಲೇ ಬಟರ್ ಹಾಕಿಲ್ಲ. ನೋಡಿರಿ ಇಲ್ಲಿ ನಮ್ಮ ಪಾಲಕ್ ಪನ್ನೀರ್ ರೆಡಿ ಆಗೈತಿ. ಹಿಂಗೆ ಒಂದು ಸಲ ಮಾಡಿ ನೋಡಿರಿ, ಹೆಂಗೆ ಬಂದೈತೆ ಅಂತ ಕಮೆಂಟ್ ಮಾಡಿರಿ. ಭಾಳ ಚಂದ ಟೇಸ್ಟ್ ಬರ್ತೈತಿ. ಇದನ್ನು ಚಪಾತಿ, ರೊಟ್ಟಿ, ಅನ್ನದ ಕೂಡ ತಿನ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.